ಭದ್ರಾ ಅಚ್ಚುಕಟ್ಟು ಪ್ರದೇಶದ ನೀರನ್ನು ಅಪ್ಪರ್ ಭದ್ರಾ ಮತ್ತು ವಾಣಿವಿಲಾಸ ಸಾಗರಕ್ಕೆ ತಗೊಂಡು ಹೋಗ್ತಾ ಇದ್ದಾರಲ್ಲ, ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಂತ್ರಿ ಏನು ಮಾಡ್ತಾ ಇದ್ದಾನೆ? ಇವನಿಗೆ ನಮ್ಮ ರೈತರ ಬಗ್ಗೆ ಕಾಳಜಿ ಇಲ್ವಾ? ಇವರು ಬೆಳಗಾಂನಲ್ಲಿ ಶುಗರ್ ಫ್ಯಾಕ್ಟ್ರಿಗಳನ್ನು ಮಾಡ್ಕೊಂಡು ಈ ದಾವಣಗೆರೆ ಜಿಲ್ಲೆಯ ರೈತರಿಗೆ ನೀರು ಕೊಡೋ ಬದಲಿ ವಿಷ ಕೊಡಿಸ್ತಾ ಇದ್ದಾರಲ್ಲ ಇವರು ಮಂತ್ರಿಗಳು. ಇವರು ಮಂತ್ರಿ ಸ್ಥಾನ ಇಲ್ಲದಾಗ ಹೈಕಮಾಂಡ್ಗೆ ಎದುರಿಸಿ ಮಂತ್ರಿ ಆದ್ರಲ್ಲ, ಅದೇ ರೀತಿ ನಮ್ಮ ನೀರನ್ನು ಎಲ್ಲರೂ ನೀವು ಕಸ್ಕೊಂಡು ಹೋಗ್ತೀರಿ. ನಮಗೆ ನೀರು ಕೊಡಿ, ನಮ್ಮ ಅಚ್ಚುಕಟ್ಟು ರೈತರನ್ನ ಉಳಿಸ್ರಿ ಅಂತೇಳಿ ಯಾಕೆ ಇವರು ಹೈಕಮಾಂಡಿಗೆ ಸವಾಲು ಹಾಕಬಾರ್ದು? ಇವ್ರ ಸವಾಲು ಬರೀ ಇವ್ರ ಮನೆತನದ ಇವ್ರ ಮಕ್ಕಳಿಗೆ, ಇವರ ಶ್ರೀಮತಿಯವ್ರಿಗೆ ಲೋಕಸಭೆ ವಿಧಾನಸಭೆಯಲ್ಲಿ ಟಿಕೆಟ್ ಕೊಡಿಸೋದು, ಅವರು ಹೈಕಮಾಂಡ್ಗೆ ಬೆದರಿಸಿ ಮಂತ್ರಿಗಳಾಗೋದು ಅಷ್ಟೇ ಇವ್ರ ಕೆಲಸ. ಎಷ್ಟು ದಿನ ಇವರು ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ದಾರೆ, ಎಷ್ಟು ತಾಲೂಕುಗಳಿಗೆ ಇವರು ಭೇಟಿ ಕೊಟ್ಟಿದ್ದಾರೆ. ರೈತರ ಕಷ್ಟ ಹೇಳಲಿಕ್ಕೂ ಅವ್ರು ಸಿಗೋದೇ ಇಲ್ವಲ್ಲ. ಇವತ್ತು ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಅನ್ಯಾಯ ಮಾಡಿದ್ದು ಯಾರಂದರೆ ಸನ್ಮಾನ್ ಶ್ರೀ ಮಧು ಬಂಗಾರಪ್ಪನವರು, ಎಸ್ ಮಲ್ಲಿಕಾರ್ಜುನಪ್ಪನವರು. ಇವತ್ತು ಎಸ್ ಮಲ್ಲಿಕಾರ್ಜುನವರು, ಇವತ್ತು ಬಸವಂತಪ್ಪನವರು ನೂತನ ಸಚಿವರು. ಬಸವಂತಪ್ಪನವರೇ, ನಿಮಗೂ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳಷ್ಟು ಗ್ರಾಮಗಳು ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಿದ್ದಾರೆ. ಅವರಿಬ್ಬರು ಮಂತ್ರಿ ಸ್ಥಾನಕ್ಕಾಗಿ ಏನು ಬೇಕಾದರೂ ಮಾಡ್ತಾರೆ. ನಮ್ಮ ಭಾಗದ ಜನರನ್ನು ಬೇಕಾದರೆ ಡ್ಯಾಮಿಗೆ ತಳ್ಳಲಿಕ್ಕೂ ಅವರಿಬ್ಬರು ತಯಾರಿದ್ದಾರೆ. ಅವರಿಬ್ಬರಿಗೆ ಬೇಕಾಗಿರೋದು ಮಂತ್ರಿ ಆಗಬೇಕಷ್ಟೇ. ಮಧು ಬಂಗಾರಪ್ಪನವ್ರಿಗೂ ಮಂತ್ರಿ ಸ್ಥಾನ ಸಿಗೋದು ಕಷ್ಟ ಇತ್ತು, ಮಲ್ಲಿಕಾರ್ಜುನವ್ರಿಗಂತೂ ಸಿಕ್ಕೇ ಇರಲಿಲ್ಲ. ಇವತ್ತು ಅವರಿಬ್ಬರು ಮಂತ್ರಿ ಆಗಲಿಕ್ಕೆ ನಮ್ಮ ಭಾಗದ ನೀರನ್ನು ಕಸಿದುಕೊಂಡು ನಮ್ಮ ರೈತರಿಗೆ ದ್ರೋಹವನ್ನು ಮಾಡಿದ್ದಾರೆ. ಆ ಕಾರಣ ನಾಳೆ ಬೆಳಿಗ್ಗೆ 10:00 ಹರಿಹರದ ನೀರಾವರಿ ಇಲಾಖೆಯ ವಿನಾಯಕ ದೇವಸ್ಥಾನದಿಂದ ಪ್ರತಿಭಟನೆ ಮೆರವಣಿಗೆಯನ್ನು NDA, ಭಾರತೀಯ ಜನತಾ ಪಕ್ಷ ಹಾಗೂ JDS ಒಟ್ಟಿಗೆ ಸೇರಿ ಹರಿಹರದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ನಾವು ಮಾಡಲಿದ್ದೇವೆ. ಆ ಒಂದು ಹೋರಾಟದಲ್ಲಿ